ಆಲ್ರೆಡಿ ಫೀಸ್ ಕಟ್ಟಿ ಹೋಗಿದ್ದಾನೆ. ಎಡಿಟ್ ಮಾಡ್ಕೊಂಡು ಅದನ್ನು ಬಿಲ್ ತೆಗೆದು ಫೀಸ್ ಸೆಕ್ಷನ್ಗೆ ಕೊಟ್ಟಿದ್ದಾರೆ. ಫೀಸ್ ಸೆಕ್ಷನ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅಲ್ಲಿ ಅರ್ನಿಂಗ್ ಆಗೋದ್ರಿಂದ ಇವ್ರು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಲ್ಲ. ಇವ್ನು ಗುಮಾಸ್ತ ಭಾಗಿಯಾಗಿದ್ದು ಏನೋ ಗೊತ್ತಿಲ್ಲ. ನಾವು ಅವರಿಬ್ಬರನ್ನ ಸಸ್ಪೆಂಡ್ ಮಾಡಾಯ್ತು. ಯಾರು ರಮೇಶ್ ಅಂತೇಳಿ ಒಬ್ಬರಿದ್ರು ಅಲ್ಲಿ, ಅವ್ರನ್ನ ತೆಗೆದು ಅದಾದ 1 ತಿಂಗಳಿಗೆ ರಿಟೈರ್ಡ್ ಆದವ್ರನ್ನ ಇಟ್ಕೊಂಡಿದ್ದು ನಾಗೇಂದ್ರ ಅಂತೇಳಿ ಅವ್ರನ್ನ ತೆಗೆದು. ಸೊ ಅದನ್ನು ಚೆಕ್ ಮಾಡಿಸಿದಾಗ ಅವರು ಫೀಸು ಕಂಟ್ರೋಲ್ ಅಧಿಕಾರಿ ಇರ್ತಾರಲ್ಲ ಪ್ರಸನ್ನ ಅಂತೇಳಿ, ಅವರು ನನ್ನ ಮೇಲೆ ಮುಗಿಬಿಡ್ತಾರೆ. ಏನು ಸರ್ ನಮ್ಮ ಮೇಲೆ ಈ ಥರ ಅನುಮಾನ ಕೊಡ್ತೀರಾ, ಇದೇನಾದರೂ ನಡೆದಿದ್ರೆ ನಾನು ರಾಜೀನಾಮೆ ಕೊಡ್ಬೇಕು ಅಂತಾರೆ. ನಾನು ಅದಕ್ಕೆ ಹೇಳ್ತೀನಿ, ನಾನು ಸೆಕ್ರೆಟ್ರಿಗೂ ರಾಜೀನಾಮೆ ಕೊಡ್ತೀನಿ, ನಾನು ನಿರ್ದೇಶಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇನೆ. ನನಗೆ ಗೊತ್ತಿಲ್ಲ, ನೀವು 3 ತಿಂಗಳ ಕಟ್ಟಿಗೆ ಪಾಲ್ಟಿ ಹೇಳ್ತೀನಿ. ಆಗ ಅವನು ಸಂಜೆ ಕೊಡ್ತಾನೆ 6,90,000 3 ತಿಂಗಳಿಗೆ ಸಿಕ್ಕಿದೆ ಸರ್. ಮತ್ತು ಏನು ಮಾಡಿದೆ, ನೀವು ಬೆಳಗ್ಗೆ ಹೇಳಲ್ಲ 5 ವರ್ಷದ ನನಗೆ ಕೊಡೋದು ಇಷ್ಟ ಅಂತ ಹೇಳ್ತೀವಿ. ಅವರು ತಗೊಂಡ್ಬರ್ತಾರೆ. ಅದಕ್ಕೆ ಯಾರು ಆ ಥರ ಮೋಸ ಮಾಡಿದ್ರು ಮಕ್ಕಳು, ಅವ್ರ ಜೊತೆ ಯಾರು ಭಾಗಿಯಾಗಿದ್ರು, ಆ ಮಕ್ಕಳಿಗೆ 25,000 ದಂಡ ಹಾಕಿ ಫೀಸ್ ಎಷ್ಟು ಕಟ್ಟಬೇಕಾಯ್ತು ಅಷ್ಟನ್ನೂ ಸಹ ಫೀಸನ್ನು ಕಟ್ಸ್ಕೊಂಡಿದ್ದೀವಿ. ಕೋಟ್ಯಾಂತರ ರೂಪಾಯಿ. ಎಷ್ಟು ವ್ಯವಹಾರ ಕೊಟ್ಟದು? ಕೋಟಿಗಟ್ಟಲೆ ಇದೆ. ಈಗ 69 ಲಕ್ಷ ಏನೋ ಬಂದಿದೆ. ಇನ್ನೂ ತನಿಖೆ ಆಗಿಲ್ಲ ಪೂರ್ತಿ. ಅದು ಆಗಿದೆ, ಎಲ್ಲ ಮಾಡಿ ಅವ್ರ ಮಾರ್ಕ್ಸ್ ಕಾರ್ಡ್ ಎಲ್ಲನೂ ತಡೆ ಹಿಡಿದಿದ್ದೀವಿ. ಅವ್ರು ಯಾವತ್ತಿದ್ರು ಬರಲೇಬೇಕು, ಕಟ್ಟಲೇಬೇಕು. ಸೊ ಆಂತರಿಕ ತನಿಖೆ ನಮ್ಮ ಇಲ್ಲ ನಮ್ಮಲ್ಲೇ ಮಕ್ಕಳಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಅಲ್ಲ, ಅದು ನಮ್ಮ ಲೋಪ ಆಗಿರೋದ್ರಿಂದ ನಾವು ಆಂತರಿಕವಾಗಿ ಅಲ್ಲೇ ಒಂದು ಕಮಿಟಿನಲ್ಲಿ ತೀರ್ಮಾನ ಮಾಡಿದ್ದೀವಿ. ಸೊ ಆ ಒಂದು ಸಾಫ್ಟ್ವೇರ್ನ ಅಳವಡಿಸ್ಲಿಕ್ಕೆ ಇವರು ದಾವಣಗೆರೆಯಿಂದ ಒಂದು ಪಾರ್ಟಿ ಕಟ್ಟಿರ್ತಾರೆ. ಅರ್ಜುನ್ ಗುರುದೇವ್ 34 ಲಕ್ಷ ರೂಪಾಯಿ ಆಗುತ್ತೆ. ಈ ಸಾಫ್ಟ್ವೇರ್ನ ಕಂಟ್ರೋಲ್ ಮಾಡಿ ನಾವು ಬ್ಯಾಂಕಿಗೆ ಪ್ರೊಟೆಕ್ಷನ್ನಿಗೆ ಕೊಟ್ಕೊಂಡ್ರೆ ಇದು ಅನುಕೂಲ ಆಗುತ್ತೆ ಅಂತ ನಾನು ಕೆನರಾ ಬ್ಯಾಂಕಿನ AGMಗೆ ಮತ್ತು ಮ್ಯಾನೇಜರ್ ಹತ್ರ ಗಲಾಟೆ ಮಾಡಿ 37 ಕೋಟಿ ರೂಪಾಯಿ ನಿಮ್ಮ ಬ್ಯಾಂಕಲ್ಲಿ ಎಫ್ಡಿ ಇಟ್ಟಿದ್ದೀವಿ, ನೀವು ನಮ್ಮ ದುಡ್ಡಿಗೆ ಪ್ರೊಟೆಕ್ಷನ್ ಕೊಡಲ್ಲ, ನೀವು ಏನು ಮಾಡ್ತೀರಾ ಅಂತ ಅಂದಾಗ ಅವರು ನಾವು ಅದನ್ನು ನಾವೇ ಬರ್ಸ್ಕೊಂಡು ಹೋಗ್ತೀವಿ ಸರ್, ಅದೇನೋ ಒಂದು 50,000 1 ಲಕ್ಷ ಆಗುತ್ತೆ ಅಂತೇಳಿ ಫ್ರೀಯಾಗಿ ಕೆನರಾ ಬ್ಯಾಂಕ್ನವರು ನಮಗೆ ಮಾಡ್ಕೊಡ್ತಾರೆ. ಮತ್ತು ಆ ಕೊಟ್ಟಂಥ ಸಂದರ್ಭದಲ್ಲಿ ಗುರುದೇವ್ ಮತ್ತು GT ಕುಮಾರ್ ಮತ್ತು ಇವರು ಶ್ರೀಧರ್ ಅವರು ನಾವು ಆಡಳಿತ ಮಂಡಳಿಯ ಚುಕ್ಕಾಣಿಯನ್ನು ಹಿಡಿಬೇಕು, DR ಕೋರ್ಟು ನಮಗೆ ಆದೇಶವನ್ನು ಕೊಟ್ಟೈತೆ ಅಂತೇಳಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಆ ಪತ್ರಿಕಾಗೋಷ್ಠಿ ನಡೆಸುವಂಥ ಸಂದರ್ಭದಲ್ಲಿ ಈ ಆರತಿ ದೇವೇಗೌಡರಿಗೂ ಚೌಡಳ್ಳಿ ಜಗದೀಶ್ಗೂ ಮಾಹಿತಿ ಕೊರತೆ ಇದೆ. ಈ ಕಾಲೇಜಿನಲ್ಲಿ 25 ಲಕ್ಷದ ಮೇಲೆ 1 ರೂಪಾಯಿ ಉಳಿಯೋದಿಲ್ಲ, ಅವ್ರಿಗೆ ಏನು ತಡೆಗಳ ಗೊತ್ತಿಲ್ಲ, ನಾವು 40 ವರ್ಷದಿಂದ ಆಡಳಿತ ನಡೆಸಿದ್ದೀವಿ ಅಂತಕ್ಕಂಥ ಹೇಳಿದ ಒಂದು ಮಾತಿನಿಂದ ನಾವು ಕೋರ್ಟ್ ಮುಗಿಯವರೆಗೂ ಮಾತನಾಡದಲ್ಲೇ ಸುಮ್ಮನಿದ್ದು. ಈಗ 1 ವರ್ಷದ ಮೇಲೆ 1 ತಿಂಗಳು ಕಳೆದ ಮೇಲೆ ನಾವು ಎಲ್ಲರೂ ಕೋರ್ಟಿನ ಲಾಯರ್ಗಳ ಹತ್ರ, ನಮ್ಮ ಹಿರಿಯರ ಹತ್ರ ಸಾರ್ವಜನಿಕವಾಗಿ ನಮ್ಮ ಮೇಲೆ ಬರ್ತಾ ಇದ್ದಂಥ ಆಪಾದನೆಯನ್ನು ನಾವು ಯಾಕೆ ಮಾಡದೇ ಇರೋದನ್ನು ತಲೆ ಮೇಲೆ ಒಪ್ಕೋಬೇಕು, ಅದಕ್ಕೆ ನಾವು ಸ್ಪಷ್ಟನೆ ಕೊಟ್ಟು ಸಾರ್ವಜನಿಕವಾಗಿ ಏನು ನಡೆದಿದೆ ಅಂತಕ್ಕಂಥದ್ದನ್ನು ಸತ್ಯವನ್ನು ಹೇಳಲಿಕ್ಕೆ ನಾವು ಇವತ್ತು ನಮ್ಮ ಮುದ್ದಯ್ಯಗೌಡರು ಇಟ್ಟಂಥ ನಂಬಿಕೆಗೆ ಭಾಳ ನಾಜೂಕಾಗಿ ಕೆಲಸವನ್ನು ಮಾಡಿ ಸುಮಾರು 39 ಕೋಟಿ ಹಣವನ್ನು ಒಂದೇ ವರ್ಷ ಉಳಿಸಿರೋದಕ್ಕೆ ನಾವು ಸರಿಯಾದ ದಾಖಲೆಗಳನ್ನು ಕೊಡುವ ಮೂಲಕ ಅವರಿಗೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಂದಿದ್ದೇವೆ. ಈ ಒಂದು 5 ವರ್ಷದ ಚಿತ್ರಣ ಈ ರೀತಿ ಇದೆ.